ಓಂ ಸತ್ಯನಾರಾಯಣಾಯ ನಮಃ. ನಿಜಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಹುಡುಗರು ಕಿವಿ ಚುಚ್ಚಿಸಿಕೊಳ್ಳುವುದು ಶುಭವ ಅಶುಭವ, ಇದರ ಒಂದು ಫಲಾಫಲಗಳೇನು? ಯಾಕೆಂದರೆ ಗಂಡು ಮಕ್ಕಳು ಕಿವಿ ಚುಚ್ಚಿಕೊಳ್ಳುವುದು ಶುಭವ ಅಶುಭವ, ಇದರ ಫಲಾಫಲಗಳು. ಯಾಕೆಂದರೆ ಹೆಣ್ಣು ಮಕ್ಕಳು ಹಿಂದೂ ಸಂಪ್ರದಾಯದಲ್ಲಿ ಹುಡುಗಿಯರು ಕಿವಿ ಚುಚ್ಚಿಸಿಕೊಳ್ಳುವುದು ನಮಗೆ ಒಂದು ಪದ್ಧತಿ, ಅದು ಮೊದಲಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ. ಆದರೆ ಹುಡುಗಿಯರ ಜೊತೆ ಹುಡುಗರು ಸಹ ಕಿವಿ ಚುಚ್ಚಿಸ್ಕೊಳ್ಳೋದು ಹೇಗೆ, ಅದು ಶುಭಾನ? ಇದನ್ನೇ ನಾವು ಕರ್ಣವೇದ ಸಂಸ್ಕಾರ ಅಂತ ಕರಿತೀವಿ. ಕರ್ಣವೇದ ಸಂಸ್ಕಾರ ಅಂತ ಕರಿತೀವಿ, ಅಥವಾ ಇದನ್ನು ನಾವು ಶುಭ ವಿಧಿ ಅಂತ ಸಹ ಕರಿತೀವಿ. ಉಪನಯನ ಸಮಯದಲ್ಲಿ ಹುಡುಗರಿಗೆ ಕಿವಿ ಚುಚ್ಚಿಸ್ಕೊಳ್ತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಈ ಕರ್ಣವೇದ ಈಗಿಂದಲ್ಲ, ಪ್ರಾಚೀನ ಕಾಲದಿಂದಲೂ ರೂಢಿಯಲ್ಲಿರ್ತಕ್ಕಂಥದ್ದು. ಇದು ಆಧ್ಯಾತ್ಮಿಕ ನಂಬಿಕೆ ಸಹ ಇದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಅಥವಾ ಅವರು ವಯಸ್ಸಿಗೆ ಬಂದಾಗ, ಪ್ರೌಢಾವಸ್ಥೆಗೆ ಬಂದಾಗ ಆ ಒಂದು ದೇಹಗಳಿಗೆ ಒಂದು ಋಣಾತ್ಮಕ ಶಕ್ತಿಗಳು ಆವರಿಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೂ ಮಿಗಿಲಾಗಿ ಗಂಡು ಮಕ್ಕಳು ಯಾಕೆ ಕಿವಿಯನ್ನು ಚುಚ್ಚಿಸ್ಕೋಬೇಕು? ಯಾಕೆ ಅಂತ ಹೇಳಿದ್ರೆ, ಇದು ಫ್ಯಾಷನ್ ಅಲ್ಲ, ಶೋಗೆ ಅಲ್ಲ, ಅಥವಾ ಏನೋ ಒಂಥರ ಏನಾಗಿದೆ ಅಂದರೆ ಕಿವಿ ಚುಚ್ಚಿಕೊಳ್ಳೋದೇ ಒಂದು ವಿಶೇಷವಾದ ಒಂದು ಅಲಂಕಾರ ಅಂದ್ಕೋತಾರೆ, ಅದೂ ಅಲ್ಲ. ಆದರೆ ಈ ದೇಹಕ್ಕೆ ಎಲ್ಲೋ ಒಂದು ಕಡೆ ಭಿನ್ನ ಆದಾಗ ದೇಹ, ಆ ಕಿವಿ ಚುಚ್ಚಿದಾಗ ಆ ದೇಹ ಭಿನ್ನ ಆಗುತ್ತೆ. ಆಗ ಏನಾಗುತ್ತೆ, ಆ ಒಂದು ರಾಹು ಕೇತುಗಳ ಕಾಟ ಕೂಡ ಕಡಿಮೆ ಆಗುತ್ತೆ. ಇದಕ್ಕೆ ಒಂದು ಎಕ್ಸಾಂಪಲ್ ಏನು ಅಂದರೆ, ರಾಜ ಒಬ್ಬರು ಕಾಡಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆತನಿಗೆಲ್ಲೋ ಒಂದು ಮುಳ್ಳು ಚುಚ್ಕೊಂಡು ಏನೋ ಆಗಿಬಿಟ್ಟು ಒಂದು ಬೆರಳಿಗೆ ರಕ್ತ ಬಂದು ಬೆರಳು ಕಟ್ಟಾಗ್ಬಿಡುತ್ತೆ. ಆದರೂ ಕೂಡ ಅದನ್ನು ಸರಿ ಮಾಡ್ಕೊಂಡು ಹಾಗೇ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ಕಾಡಲ್ಲಿರ್ತಕ್ಕಂಥ ಆ ಕಾಡಿನ ಜನ ತಗೊಂಡೋಗಿ ಆ ರಾಜನನ್ನು ದೇವಿಗೆ ಬಲಿ ಕೊಡೋಕ್ಕೆ ಹೋದಾಗ ಆತನ ಒಂದು ಬೆರಳಿನ ರಕ್ತ ಅಥವಾ ಬೆರಳು ಇಲ್ಲದೆ ಇರ್ತಕ್ಕಂಥದ್ದನ್ನು ನೋಡಿ ತಕ್ಷಣ ಏನು ಮಾಡ್ತಾರೆ, ನಿನ್ನ ದೇಹ ಭಿನ್ನವಾಗಿದೆ, ಹಾಗಾಗಿ ನೀನು ಬಲಿ ಕೊಡೋಕ್ಕೆ ಅರ್ಹನಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಾರೆ. ಅದೇ ರೀತಿ ಬಲಿ ಅಂದರೆ ಇಲ್ಲಿ ನಾವೇನು ಅನ್ಕೋಬೇಕು, ಕೆಟ್ಟ ಶಕ್ತಿಗಳ ಆವಾಹನೆ ಆಗ್ತಕ್ಕಂಥದ್ದು ಹುಡುಗರಿಗಿರೋದಿಲ್ಲ. ಆದರೆ ಒಂದು ಕಿವಿ ಚುಚ್ಚಿಕೊಳ್ಳೋದಕ್ಕಿಂತ ಎರಡೂ ಕಿವಿ ಚುಚ್ಚಿಕೊಳ್ತಕ್ಕಂಥದ್ದು ಒಳ್ಳೆಯದು. ಇದರಿಂದ ಏನಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಬರುತ್ತೆ, ಮೆಮೊರಿ ಪವರ್ ರೈಸ್ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ತಾಳ್ಮೆ ಇರುತ್ತೆ, ಸಹನೆ ಇರುತ್ತೆ, ಆತುರದ ನಿರ್ಧಾರಗಳನ್ನು ತಗೊಳ್ಳೋದಿಲ್ಲ. ಅವರು ಯೋಚನಾ ಲಹರಿಗಳು ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆಯೇ ಸ್ಮರಣ ಶಕ್ತಿ ಕೂಡ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಈ ಕಿವಿಗಳ ನರಬಿಂದುಗಳೇನಿರುತ್ತೆ, ಕಿವಿಗಳ ನರಬಿಂದುಗಳು ಇವು ಮೆದುಳಿಗೆ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಈ ಮೆದುಳಿಗೆ ಕನೆಕ್ಟ್ ಆಗಿರ್ತಕ್ಕಂಥದ್ದು, ಯಾಕೆಂದರೆ ಆಯುರ್ವೇದದಲ್ಲಿ ಇದರ ಹೆಚ್ಚು ಪ್ರಾಶಸ್ತ್ಯ ಕೂಡ ಕೊಡ್ತಾರೆ. ಹಾಗಾಗಿ ಇಲ್ಲಿ ವಯಸ್ಸಿನ ಮಿತಿ ಇಲ್ಲ, ಹಂಗಂಥೇಳಿ 90 ವರ್ಷದವರು ಕಿವಿ ಚುಚ್ಕೋಬೇಕು ಅಂತೇನಿಲ್ಲ. ನಾವು ಸಾಮಾನ್ಯವಾಗಿ ಪ್ರೌಢಾವಸ್ಥೆ ಅಂದರೆ 21 ವರ್ಷದ ಒಳಗಡೆ ಇರ್ತಕ್ಕಂಥ ಹುಡುಗರು ಈ ಕಿವಿಯನ್ನು ಚುಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವರಿಗೆ ಒಂದಷ್ಟು ಯಾವುದೇ ಕೆಟ್ಟ ಶಕ್ತಿಗಳು ಅವ್ರ ಮೇಲೆ ಆವಾಹನೆ ಆಗೋದಿಲ್ಲ, ಕೆಟ್ಟ ಪ್ರಭಾವ ಬೀಳೋದಿಲ್ಲ. ಯಾಕೋ ನಮ್ಮ ಹುಡುಗ ಮಂಕಾಗಿದ್ದಾನೆ ಅಂತಕ್ಕಂಥದ್ದು, ಯಾಕೋ ಓದ್ತಾ ಇಲ್ಲ, ಯಾಕೋ ಅವನಿಗೆ ಮೆಮೊರಿ ಪವರ್ ಕಡಿಮೆ ಆಗಿದೆ, ಇವೆಲ್ಲವೂ ಹೇಳ್ತಾ ಇರ್ತಾರೆ. ಆದರೆ ನಂಬಿಕೆಗಳ ಪ್ರಕಾರ ಆಯುರ್ವೇದದ ರೀತಿ ಹುಡುಗರು ಎರಡೂ ಕಿವಿ ಚುಚ್ಕೊಳ್ಳೋದು ತುಂಬಾ ಒಳ್ಳೆಯದು. ಸಾಂಪ್ರದಾಯಿಕವಾಗಿ, ಆಧ್ಯಾತ್ಮಿಕವಾಗಿ, ವೈಜ್ಞಾನಿಕವಾಗಿ ಬಹಳಷ್ಟು ಶುಭ ಫಲಗಳನ್ನು ಕೂಡ ಕೊಡುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.